ನೋಡಿರಿ, ಮೊನ್ನೆ ನಾವು ಈ ದೊಡ್ಡ ಕಂಪ್ನಿಗಳು ಏನು ಹಣಕಾಸು ಕೊಡ್ತಾಯಿದ್ರು, ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗ್ಬೋದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ, ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ವಿ. ಈಗ ಮೈಕ್ರೋ ಫೈನಾನ್ಸ್, ಆಮೇಲೆ ಅನ್ರಿಕಗ್ನೈಸ್ಡ್ ಅಂದರೆ RBI ಅನ್ರಿಕಗ್ನೈಸ್ಡ್ ಫಿನಾನ್ಸ್ ಕಾರ್ಪೊರೇಷನ್ಗಳದಾವೆ. ನೀವೆಲ್ಲ ನೋಡ್ತಿರ್ತೀರಿ, ವೆಂಕಟೇಶ್ವರ, ಯಲ್ಲಮ್ಮ, ದೇವ್ರು ಎಷ್ಟು ಅದಾವೆ ಅಷ್ಟು ಕಾರ್ಪೊರೇಷನ್ಗಳದಾವೆ. ಅವ್ರುಗಳನ್ನ ಈಗಾಗಲೇ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದ. ಅವು ಹಂಗೇನಾರು ಕಂಪ್ಲೇಂಟ್ ಬಂದ್ರೆ ಅವ್ರು ತೊಗೋತಾರೆ. ಆದರೆ ನಮ್ಮ ಒಂದು ವಿಶೇಷ ಚರ್ಚೆಯೊಳಗೆ ಇಂಥ ಯಾವುದೇ ಕಾರ್ಪೊರೇಷನ್ನು, ಮೈಕ್ರೋ ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನ್ ಅದಾವೆ, ಇಲ್ಲಿ ಬಂದು ಡಿಪಾಸಿಟ್ ತೊಗೋತಾರೆ, ಆಮೇಲೆ ಅವರು ಹೋಗಿಬಿಡ್ತಾರೆ. ಅಂಥ ಟೈಮ್ನೊಳಗೆ ಏನು ಮಾಡಬೇಕು ಅಂಥೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ ಆ ರೀತಿಯ ಕಾನೂನನ್ನು ತರ್ತೀವಿ. ನಾನು ಇಷ್ಟೇ ಹೇಳ್ತೀನಿ, ಮೀಟರ್ ಬಡ್ಡಿ, ಜನರ ಶೋಷಣೆಯನ್ನು ಸರ್ಕಾರ ಸಹಿಸೋದಿಲ್ಲ. ಈ ಮೀಟರ್ ಬಡ್ಡಿ ಹಾಗೂ ಜನರನ್ನು ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುವಂಥವ್ರು ಏನದಾರ ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ. ಅದಕ್ಕೆ ಬೇಕಾಗಿರುವಂಥ ಕಾನೂನು, ಅದನ್ನು ಕಾನೂನು ಬಳಕೆ ಮಾಡುವಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ. ಅದು ಗೊತ್ತಿಲ್ಲ, ಯಾಕಂದರೆ ಕಂಪ್ಲೇಂಟ್ ಕೊಡೋರು ಮುಂದೆ ಬರಬೇಕಾಗ್ತದೆ. ನಾ ಎಲ್ಲರ ರೂಮ್ನಾಗ ಕೂತ್ಕೊಂಡು ಹೇಳ್ತೀನಿ ಅಂತ ಆಗೋದಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಮುಂದಿನ ಕ್ರಮ. ಯಾರ ಮೀಟರ್ ಬಡ್ಡಿ ಹಾಕ್ಯಾರ, ನನಗೆ ಇಷ್ಟು ಅನ್ಯಾಯದ ಬಡ್ಡಿ ಹಾಕ್ಯಾರ ನೋಡ್ರಿ ಅಂತನ್ನೋರಿದ್ರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಯಾವ ಕಾರಣಕ್ಕೂ ಹಿಂದೆ ನೋಡಬಾರ್ದು. ಯಾರೂ ತಮ್ಮನ್ನು ತಾವು ಶೋಷಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು. ಅಲ್ಲ, ಕಾನೂನು ಇದೆ, ಅದಕ್ಕೆ ಪೊಲೀಸರಿಗೆ ಆ ಕಾನೂನನ್ನು ಅನುಷ್ಠಾನ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದೇವೆ. ಅದು ಏನು ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು, ಏನು ಮಾಡಬೇಕು, ಕ್ರಮ ತಗೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.